ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮೊದಲು ದೇವರ ರಾಜ್ಯ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಈ ವಾಕ್ಯವನ್ನು ಯೇಸು ಸ್ವಾಮಿಯವರು ಪರ್ವತ ಪ್ರಸಂಗದಲ್ಲಿ ಹೇಳುತ್ತಿದ್ದಾರೆ. ಜನರು ಆಹಾರ, ಬಟ್ಟೆ, ನಾಳೆಯ ಚಿಂತೆಯಲ್ಲಿ ಇರುವಾಗ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನೀವು ಮೊದಲು ದೇವರ ರಾಜ್ಯವನ್ನು ಹುಡುಕ್ರಿ, ನೀವು ಮೊದಲು ದೇವರ ನೀತಿಯನ್ನು ಹುಡುಕ್ರಿ, ಆಗ ಅವುಗಳು ಕೂಡ ಎಲ್ಲವೂ. ಅಂದರೆ ನಾವು ಕಷ್ಟಪಡ್ತೀವಿ ನೋಡ್ರಿ, ಕೆಲಸದ ಮಾಡ್ತೇವೆ, ಹಣ, ಭದ್ರತೆ ಎಲ್ಲವೂ. ದೇವರು ಹೇಳ್ತಾ ಇದ್ರೆ ಮೊದಲು ನನ್ನನ್ನು ಹುಡುಕು, ಅವೆಲ್ಲ ನಿನ್ನನ್ನು ಹುಡುಕೊಂಡು ಬರ್ತದೆ. ಅಂದರೆ ದೇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಮೊದಲು ನಾನು, ನಂತರ ಉಳಿದವುಗಳು. ಮೊದಲು ಆಶೀರ್ವಾದವ ಅಥವಾ ದೇವರ? ಫಸ್ಟು ದೇವ್ರ ನಾವು ಹಿಡ್ಕೋಬೇಕು. ದೇವರಿದ್ದರೆ ಆಶೀರ್ವಾದ ಬಂದೇ ಬರ್ತದೆ. ಒಮ್ಮೆ ಒಬ್ಬ ರಾಜನು ತನ್ನ ಹುಟ್ಟು ಹಬ್ಬದ ದಿನದಲ್ಲಿ ತನ್ನ ಅರಮನೆಯಲ್ಲಿದ್ದಂಥ ಎಲ್ಲ ಸೇವಕರಿಗೆ ಹೇಳಿದನ್ರಿ, ನಾಳೆ ನಂದು ಹುಟ್ಟು ಹಬ್ಬ ಇದೆ, ಆದರೆ ಈ ಅರಮನೆಯಲ್ಲಿ ನಿಮಗೆ ಇಷ್ಟವಾದದ್ದನ್ನು ನೀವು ತಕ್ಕೊಂಡು ಹೋಗ್ಬೋದು, ಏನೇ ತಗೊಳ್ರೆ ನಾನು ಏನು ಕೇಳಲ್ಲ. ಆ ಸೇವಕರೆಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡು ಪ್ಲ್ಯಾನ್ ಹಾಕಿದ್ರು. ನಮ್ಮ ಅರಮನೆಯಲ್ಲಿ ಅದು ಇದೆ, ಇದಿದೆ, ಚಿನ್ನ ಅಲ್ಲಿದೆ, ಬೆಳ್ಳಿ ಇಲ್ಲಿದೆ, ಆಭರಣ ಇದೆ, ಅಮೂಲ್ಯ ವಸ್ತುಗಳು, ಏನಾದರೂ ಒಂದು ಬೆಸ್ಟ್ ಆಗಿರೋದು ತಗೋಬೇಕು. ರಾಜನು ನಮಗೆ ಪರ್ಮಿಷನ್ ಕೊಟ್ಟಿದ್ದಾನೆ. ಕೆಲವರು ಕಾಯ್ತಾ ಇದ್ದರು. ಬೆಳಿಗ್ಗೆ ಸಮಯವಾಯಿತು, ಅನೇಕರು ಬಂದು ಅನೇಕ ಅತ್ಯಮೂಲ್ಯವಾದ ವಸ್ತುಗಳನ್ನು ತಕ್ಕೊಂಡು ಹೋಗುತ್ತಲೇ ಇದ್ದರು. ಆದರೆ ಒಬ್ಬ ಸೇವಕ ಮಾತ್ರ ಏನು ತಕ್ಕೊಳ್ಳಿಲ್ಲರಿ. ಅವನು ರಾಜನನ್ನೇ ಹಿಡಿದುಕೊಂಡಿದ್ದ. ರಾಜ ಕೇಳ್ದಪ್ಪ, ಎಲ್ಲರೂ ಏನೇನೋ ಬೇಕು ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ನೀನು ನನ್ನನ್ನು ಯಾಕೆ ಹಿಡ್ಕೊಂಡಿದ್ದೀಯ, ನೀನು ಏನಾದರೂ ತೊಗೊಂಡೋಗು. ಆಗ ಅವನು ಹೇಳ್ತಾನೆ, ರಾಜನೇ, ನೀವು ಹೇಳಿದ್ದೀರಾ ಈ ಅರಮನೆಯಲ್ಲಿ ಇರುವ ಯಾವುದನ್ನಾದರೂ ತೆಗೆದುಕೊಳ್ಬೋದು ಅಂತೇಳಿ. ಎಲ್ಲರೂ ಬೇರೆ ಬೇರೆ ವಸ್ತುಗಳನ್ನ ತಗೊಂಡಿದ್ದಾರೆ, ಆದರೆ ನನಗೆ ಬೇಕಾದದ್ದು ನೀವು, ಅದಕ್ಕೆ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ. ನನಗೆ ನೀವು ಬೇಕಂತ ಹೇಳಿದಂತೆ, ನನಗೆ ನೀವು ಬೇಕು, ಅದಕ್ಕೆ ನಿಮ್ಮನ್ನು ನಾನು ಹಿಡಿದುಕೊಂಡಿದ್ದೇನೆ. ರಾಜ ಬಹಳ ಸಂತೋಷಪಟ್ಟನಂತೆ. ಬೇರೆಯವರು ಏನೇನೋ ಆರಿಸ್ಕೊಂಡು ಹೋಗಿದ್ದಾರಪ್ಪ, ಆದರೆ ನೀನಾದರೂ ನನ್ನನ್ನೇ ಹಿಡ್ಕೊಂಡಿದ್ದೀಯಾ. ನೀನು ನನ್ನನ್ನು ಹಿಡ್ಕೊಂಡಿದ್ದರಿಂದ ಈ ಅರಮನೆ, ಈ ಸ್ವತ್ತು ಎಲ್ಲ ನಿನ್ನದೇ ಅಂತ ಹೇಳಿ ರಾಜನ ಹೇಳಿದಂತೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಏನನ್ನು ಹಿಡ್ಕೊಂಡಿದ್ದೇವೆ? ಕೆಲವರು ಹಣ, ಕೆಲವರು ಪಾಪ, ಕೆಲವರು ಯಶಸ್ವಿ, ಕೆಲವರು ಸ್ಥಾನಮಾನ, ಕೆಲವರು ಆಶೀರ್ವಾದ. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ಮೊದಲು ನನ್ನನ್ನು ಹುಡುಕು, ನನ್ನನ್ನು ಹಿಡಿದುಕೋ. ನನ್ನನ್ನು ಹಿಡ್ಕೋ, ನಿನಗೆಲ್ಲ ಸಿಗುತ್ತೆ, ಎಲ್ಲ ಬರ್ತದೆ. ಅದರ ಹಿಂದೆ ನೀನು ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಿನ್ನನ್ನೇ ಹುಡುಕಿಕೊಂಡು ಅವೆಲ್ಲವುಗಳು ಬರುತ್ತವೆ. ಮೊದಲು ನಾವು ದೇವರನ್ನು ಆರಿಸಿಕೊಂಡಾಗ ಆಶೀರ್ವಾದಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮೊದಲು ಯೇಸುವನ್ನು ನಿನ್ನವನಾಗಿ ಮಾಡಿಕೊಳ್ಳಿರಿ, ಅವರ ಸಾನ್ನಿಧ್ಯವನ್ನು, ಯೇಸುವನ್ನು ಬಯಸಿರಿ. ಆಗ ಆತ್ಮೀಕ ಆಶೀರ್ವಾದ, ಕುಟುಂಬದಲ್ಲಿ ಶಾಂತಿ, ಕೆಲಸದಲ್ಲಿ ಸ್ತೋತ್ರ ಒಂದು ಉನ್ನತಿ, ಸ್ತೋತ್ರ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ದೇವರು ಕೊಡಲಿಕ್ಕಿದ್ದಾರೆ. ಯಾವಾಗ? ದೇವರನ್ನು ಹುಡುಕುವಾಗ, ಬಯಸುವಾಗ, ಮೊದಲು ದೇವರನ್ನ ಹಿಡ್ಕೊಂಡ್ರೆ ಇವೆಲ್ಲವೂ ಬರ್ತದೆ. ಹಾಗಾದರೆ ಮೊದಲು ದೇವರ ರಾಜ್ಯ, ನನಗೆ ಮೊದಲು ದೇವರು ಬೇಕೆಂಬುದಾಗಿ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ, ಸಂಗತಿಗಳು ಬದಲಾಗಲಿಕ್ಕಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ, ನಮಗೆ ನೀವು ಬೇಕು ದೇವರೇ. ಮೊದಲು ನಾವು ನಿಮ್ಮನ್ನು ಹುಡುಕಬೇಕು, ನಿಮ್ಮನ್ನು ಬಯಸಬೇಕು. ಕರ್ತನೇ, ಈ ಲೋಕದಲ್ಲಿ ಅನೇಕ ಸಾರಿ ದೇವರೇ ಬೇಡವಾದ ವ್ಯರ್ಥವಾದ ಕಾರ್ಯಗಳನ್ನೇ ನಾವು ಹುಡುಕುತ್ತಿದ್ದೇವೆ. ಆದರೆ ಇವತ್ತು ಸ್ವಾಮಿ ದೇವರು, ನಾವು ನಿಮ್ಮನ್ನು ಬಯಸ್ತೇವಪ್ಪ. ನೀವೇ ನಮ್ಮ ಜೀವಿತದಲ್ಲಿ ಇರಬೇಕು, ನಮಗೆ ನೀವು ಬೇಕಪ್ಪ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ ಎಂಬುದಾಗಿ ಹೇಳಿದ್ದೀರ ಸ್ವಾಮಿ.
ನಾವು ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗಾದರೆ ಮೊದಲು ದೇವರ ರಾಜ್ಯವನ್ನು ಹುಡುಕೋಣ, ದೇವರಿಗಾಗಿ ಜೀವಿಸೋಣ. ನಿಶ್ಚಯವಾಗಿ ನಾವು ದೇವರನ್ನ ಹುಡುಕುವಾಗ, ದೇವರನ್ನ ಮೊದಲು ಬಯಸುವಾಗ, ಅದರ ನಂತರ ನಮ್ಮ ಜೀವಿತದಲ್ಲಿ ಬೇಕಾದ ಎಲ್ಲ ಕಾರ್ಯಗಳು ನಮ್ಮನ್ನು ಹುಡುಕಿಕೊಂಡು ಬರ್ತದೆ. ಈ ವಾಕ್ಯ ಭಾಗಗಳು ನಿಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದವನ್ನು ತಂದಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಇದು ನಿಮಗೆ ಆಶೀರ್ವಾದವನ್ನು ತಂದಿರುವಾಗ ಬೇರೆಯವರಿಗೂ ಅದು ಆಶೀರ್ವಾದ ತರಬೇಕು. ಬೇರೆಯವರೊಂದಿಗೆ ಸಹ ಶೇರ್ ಮಾಡಿರಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30 ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.